ಕಬ್ಬು ಬೆಳೆಗಾರರಿಗೆ ಸರ್ಕಾರದ ಕಡೆಯಿಂದ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಕಹಿ ಸುದ್ದಿ ಸಿಕ್ಕಿಬಿಡುತ್ತಾ? ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಹೆಚ್ಚುವರಿ ₹100 ನಿಗದಿಯ ಬಗ್ಗೆ ಚರ್ಚೆ ನಡೆದಿದೆ. ಇಲ್ಲಿ ಕಾರ್ಖಾನೆ ಮಾಲೀಕರಿಂದ ಹೆಚ್ಚುವರಿ ಹಣ ಕೊಡಿಸುವ ಬಗ್ಗೆ ಚರ್ಚೆ ಕೂಡ ಆಗಿದೆ. ಈಗಾಗಲೇ ರೈತರಿಗೆ ₹3,200 ಕೊಡಲಿಕ್ಕೆ ಮಾಲೀಕರು ಒಂದು ಕಡೆ ಮುಂದಾಗಿದ್ದಾರೆ. ನೀವೊಂದು ಟನ್ ಕಬ್ಬು ಹಾಕಿದ್ರೆ ನಾವು ನಿಮಗೆ ₹3,200 ಕೊಡ್ತೀವಿ ಅಂತ ಹೇಳಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರಿಗೆ ಹೇಳಿದ್ದಾರೆ. ಆದರೆ ₹350 ಜಾಸ್ತಿ ಕೊಡಬೇಕು ಅಂತೇಳಿ ಬೆಳೆಗಾರರು ಪಟ್ಟು ಹಿಡಿದು ಕೂತಿದ್ದಾರೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೀತಾ ಇರತಕ್ಕಂಥ ಸಭೆ ಇದು. ಸಭೆಯಲ್ಲಿ 38 ಸಕ್ಕರೆ ಕಾರ್ಖಾನೆಗಳ ಆಡಳಿತ ಮಂಡಳಿಗಳು ಇದರಲ್ಲಿ ಭಾಗಿಯಾಗಿವೆ. ರಾಜ್ಯದ ಎಲ್ಲ 82 ಕಾರ್ಖಾನೆಗಳಿಗೆ ಆಹ್ವಾನವನ್ನು ಸರ್ಕಾರ ಕೊಟ್ಟಿತ್ತು. ಆದರೆ 44 ಸಕ್ಕರೆ ಕಾರ್ಖಾನೆಗಳು ಸಿಎಂ ಸಭೆಗೇ ಬಂದಿಲ್ಲ. ಹಾಗಾಗಿ ಈ ಬರ್ದಿದ್ವಾಗ ಏನು ಮಾಡೋಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿದೆ. ಚರ್ಚೆ ನಡೀತಿರೋದೇನು ಅಂತ ನೋಡಿದ್ರೆ, ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಕಾರ್ಖಾನೆ ಮಾಲೀಕರು ಒಂದು ಕಡೆ ವಾದವನ್ನು ಮಾಡಿದ್ದಾರೆ. ಸಭೆಯಲ್ಲಿ ಕಾರ್ಖಾನೆಗಳ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಬೇಕು, ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಹಕರಿಸಬೇಕು, ವಿದ್ಯುತ್ ಖರೀದಿ ದರ ಹೆಚ್ಚಳ ಮಾಡೋದಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಪ್ರತಿ ಯೂನಿಟ್ಗೆ ₹5.50 ನೀಡಬೇಕು ಅಂತ ಹೇಳಿ ಬೇಡಿಕೆ ಇಡಲಾಗಿದೆ. ಸಕ್ಕರೆ ದರ ಏರಿಕೆ ಮಾಡಲಿಕ್ಕೆ ಕೇಂದ್ರದ ಮೇಲೆ ಒತ್ತಡ ಹೇರಬೇಕು ಅಂತ ಆಗ್ರಹ ಕೂಡ ಕೇಳಿಬಂದಿದೆ. ಸಕ್ಕರೆ ವಾಣಿಜ್ಯ ಗೃಹ ಬಳಕೆಯ ದರ ಪ್ರತ್ಯೇಕ ಮಾಡಬೇಕು ಅಂತೇಳಿ ಒತ್ತಾಯ ಕೇಳಿಬಂದಿದೆ. ಎಥೆನಾಲ್ ಹಂಚಿಕೆ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತ ಕೂಡ ಇವರ ಆಗ್ರಹ ಇದೆ. ಡೀಟೇಲ್ಸ್ ಕೊಡೋಕ್ಕಿದ್ದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂತು ಈ ಸಕ್ಕರೆ ಕಾರ್ಖಾನೆ ಮಾಲೀಕರು? ಯಾರೆಲ್ಲ ಸಭೆಗೆ ಬಂದಿದ್ದರು? ಬಹಳಷ್ಟು ಜನ ಗೈರಾಗಿದ್ದಾರೆ. ಇನ್ನೊಂದು ಕಡೆ ಬಂದಾಗ ಪ್ರತಿಭಟನೆ ವಿಚಾರಕ್ಕೆ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ? ರಮಕಾಂತ್, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಈಗ ಸಭೆ ನಡೀತಾ ಇದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಯಾಕೆಂದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಗೊಂದಲಗಳು ಶುರುವಾಗಿತ್ತು. ಇಲ್ಲಿ ಕಬ್ಬಿನ ಏನು ನಾವು ಪ್ರತಿ ಟನ್ ಕಬ್ಬನ್ನು ಕೊಡ್ತೇವೆ, ಅದಕ್ಕೆ ₹3,550 ನೀವು ನಿಗದಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ರೈತರು ಮಾಡ್ತಾ ಇದ್ದಾರೆ. ಕಳೆದ 9 ದಿನಗಳಿಂದ ಬೆಳಗಾವಿಯಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಯಾಕೆಂದರೆ FRP ದರವನ್ನು ನಿಗದಿ ಮಾಡುವಂತಹ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಆದರೆ ರಾಜ್ಯ ಸರ್ಕಾರದ ಮೇಲೆ ಈಗ ರೈತರು ಹೋರಾಟವನ್ನು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇಬ್ಬರನ್ನೂ ಕರೆಸಿ, ಯಾಕೆಂದರೆ ಇಲ್ಲಿ ಸರ್ಕಾರದ ಪಾತ್ರ ಅಂದರೆ ನಿಯಂತ್ರಣ ಮಾಡೋದು ಮತ್ತು ಸಕ್ಕರೆ ಕಾರ್ಖಾನೆಗಳು ರೈತರ ಜೊತೆ ಒಡಂಬಡಿಕೆಯನ್ನು ಮಾಡಿಸಿ ಅವರ ಮನವೊಲಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸೋದು ಅಷ್ಟೇ ಸರ್ಕಾರದ ಮುಂದಿರುವಂಥ ಒಂದು ಕೆಲಸ. ಸೊ ಸರ್ಕಾರ ಯಾಕೆ ಇಲ್ಲಿಯವರೆಗೂ ಕೂಡ ವಿಳಂಬ ಮಾಡ್ತು ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಈಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್ ಹಾಗೆ RB ತಿಮ್ಮಾಪುರ್ ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಎಲ್ಲರ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಸುಮಾರು 38 ಸಕ್ಕರೆ ಕಾರ್ಖಾನೆಗಳ ಆಡಳಿತ ಮಂಡಳಿ ಪದಾಧಿಕಾರಿಗಳು ಕೂಡ ಸಭೆಯಲ್ಲಿ ಇದ್ದಾರೆ. ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಈಗಾಗಲೇ ₹3,200 ಕೊಡ್ತೇವೆ ಅನ್ನುವಂಥ ಒಂದು ಒಡಂಬಡಿಕೆಯನ್ನು ರೈತರ ಜೊತೆ ಮಾತುಕತೆಯನ್ನು ನಡೆಸಲಾಗಿತ್ತು. ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಇದರ ಬಗ್ಗೆ ಖುದ್ದಾಗಿ ನಾವು ₹3,200 ಪ್ರತಿ ಟನ್ಗೆ ಮಾಡ್ತೇವೆ ಅನ್ನುವಂಥ ಒಂದು ಮನವಿಯನ್ನು ಇಟ್ಟು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಕೂಡ ಅವರು ಚರ್ಚೆಯನ್ನು ಮಾಡಿದರು, ಒಪ್ಪಿಸಿದ್ರು. ಆದರೆ ಅದಕ್ಕೆ ರೈತರು ಒಪ್ತಾ ಇಲ್ಲ. ₹3,550 ನೀವು ಕೊಡಲೇಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಇಟ್ಟಿದ್ರು, ಹೋರಾಟ ಮುಂದುವರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಮುಖ್ಯಮಂತ್ರಿಗಳು ಮಾಲೀಕರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ₹100 ಹೆಚ್ಚುವರಿಯಾಗಿ ಅದಕ್ಕೆ ಸೇರಿಸಿ ಕೊಡುವಂಥ ಒಂದು ಚರ್ಚೆಗಳು ಈಗ ನಡೀತಾ ಇದೆ. ಇನ್ನೂ ಅಂತಿಮ ಆಗಬೇಕಾಗಿದೆ. ಅಂದರೆ 3,200 ಏನು ಸತೀಶ್ ಜಾರಕಿಹೊಳಿ ಅವರು ಮಾಲೀಕರ ಜೊತೆ ಸೇರಿ ಚರ್ಚೆಯನ್ನು ಮಾಡಿ ನಿಗದಿಪಡಿಸಿದ್ರು, ಅದಕ್ಕೆ ಹೆಚ್ಚುವರಿಯಾಗಿ 100 ಸೇರಿಸಿ ₹3,300 ಕೊಡುವಂಥ ಒಂದು ಚರ್ಚೆಗಳು ನಡೀತಾ ಇದೆ. ಇದರ ಜೊತೆಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಮುಂದಿಡ್ತಾ ಇದ್ದಾರೆ. ಸರ್ಕಾರ ನಮ್ಮ ಕಾರ್ಖಾನೆಗಳಿಗೆ ಸಹಕಾರವನ್ನು ಕೊಡಬೇಕು. ವಿದ್ಯುತ್ ದರ ಏನು ಸಕ್ಕರೆ ಕಾರ್ಖಾನೆಗಳು ಹೆಚ್ಚುವರಿಯಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ ಕಬ್ಬಿನ ತ್ಯಾಜ್ಯದಿಂದ, ಸೊ ಆ ವಿದ್ಯುತ್ ದರವನ್ನು ₹5.50 ನೀವು ಏರಿಕೆ ಮಾಡಬೇಕು. ಮಹಾರಾಷ್ಟ್ರದಲ್ಲಿ ₹5.80 ಪ್ರತಿ ಯೂನಿಟ್ಗೆ ನೀಡ್ತಾ ಇದ್ದಾರೆ. ನಮಗೂ ಕೂಡ ಆ ರೀತಿಯಾಗಿ ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ ಪ್ರತಿ ಯೂನಿಟ್ ದರಕ್ಕೆ ₹3 ಫಿಕ್ಸ್ ಮಾಡಲಾಗಿದೆ. ಅದಕ್ಕೆ ಹೆಚ್ಚುವರಿಯಾಗಿ ₹2.50 ನೀವು ಸೇರಿಸಿ ಕೊಟ್ಟಿದ್ದೆ ಆದರೆ ನಾವು ಆರ್ಥಿಕವಾಗಿ ಸಬಲರಾಗ್ತೇವೆ. ಆ ಕಾರಣಕ್ಕೆ ನಾವು ಕೂಡ ರೈತರಿಗೆ ಸಹಕಾರವನ್ನು ಮಾಡ್ಬೋದು, ಅವರಿಗೆ ಅವರ ಬೇಡಿಕೆಗೆ ನಾವು ಸ್ಪಂದಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎಥೆನಾಲ್ ಹಂಚಿಕೆ ಪ್ರಮಾಣವನ್ನು ಕೂಡ ನೀವು ವಿಸ್ತರಣೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಚರ್ಚೆ ಇನ್ನೂ ಮುಂದುವರೆದಿದೆ ರಮಕಾಂತ್. ಇದಾದ ನಂತರ ಮತ್ತೆ ರೈತ ಮುಖಂಡರ ಜೊತೆ ಸಭೆಯನ್ನು ನಡೆಸಬೇಕಾಗತ್ತೆ. ರೈತ ಮುಖಂಡರು ಏನೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಆ ಬೇಡಿಕೆಗಳನ್ನು ಆಧರಿಸಿ ನಂತರ ಒಂದು
ಅಂತಿಮ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ.